ಈಗ ಮುಖ್ಯವಾಗಿ ಹೇಳದಿದ್ರೆ ಮರವಂತೆ ವಿಶ್ವೇಶ್ವರರಾವ್ ಭರತರು, ಮರವಂತೆ ನರಸಿಂಹದಾಸರು ಭಾಗವತರು, ಮರವಂತೆ ಶ್ರೀನಿದಾಸರು, ಲೆಕ್ಕಟ್ಟಾನ ಮಾಸ್ಟರ್ ಸ್ಥಳೀಯರೇ ನನಗ ಕೋಶ ಅವರು ಬರ್ತಿದ್ರು. ಸಂಜೆ ಎಲ್ಲ ನಮ್ದು ಒಂದು ಇದಾಗ್ತಿತ್ತು, ಸಾಲಿಗ್ರಾಮ ಮೇಳ ಮತ್ತೆ ಅಮೃತೇಶ್ವರಿ ಮೇಳ. ಆಗ ಪೈಪೋಟಿ ಮೇಳಗಳು ಅಲ್ಲಿ ಯಜಮಾನ ಶ್ರೀಧರ್ ಅಂದ್ರೆ ಇದು ಮಾಡ್ತಿದ್ರು. ಇಲ್ಲಿ ಸೋಮನಾಥ ಹೆಗಡೆ ಅವರು, ಅಲ್ಲಿ ಚಿಟ್ಟಾಣಿ ಅವರು, ಉತ್ತರ ಕನ್ನಡದ ಕಲಾವಿದರಲ್ಲ ಅಲ್ಲಿ ವೈಕುಂಠ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಬಾರ್ಕೂರು. ಯಕ್ಷಗಾನ ಗಂಧರ್ವ GR ಕಾಳಿಂಗನವರ ನೆನಪು ಕಾರ್ಯಕ್ರಮದಲ್ಲಿ ಇಂದು ನಾವು ಕಿರಿಮಂಜೇಶ್ವರಕ್ಕೆ ಬಂದಿದ್ದೇವೆ. ಕಿರಿಮಂಜೇಶ್ವರದಲ್ಲಿರ್ತಕ್ಕಂಥ GR ಕಾಳಿಂಗನವರ ಅಭಿಮಾನಿಗಳು ಇರುವರು ದಂಪತಿಗಳು ಬಾಲಕೃಷ್ಣ ಶಾನ್ಭೋಗ್ ಅವರಿದ್ದಾರೆ. ಅದೇ ರೀತಿ ಅನಸೂಯ ಬಾಲಕೃಷ್ಣ ಶಾನ್ಭೋಗ್ ಅವರಿದ್ದಾರೆ. ಅವರು ನಮ್ಮ ಜೊತೆ ಮಾತುಕತೆ ಆಡ್ಲಿಕ್ಕಿದ್ದಾರೆ. ಮುಖ್ಯವಾಗಿ ನಮ್ಮೊಂದಿಗೆ ಇರ್ತಕ್ಕಂಥ ಜನಪ್ರಿಯ ಭಾಗವತರಿದ್ದಾರೆ ರಾಘವೇಂದ್ರ ಮೈಸರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನಾವು ಅವರ ಪಕ್ಕದಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತೇವೆ. ಕಾಳಿಂಗನವರ ಬಗ್ಗೆ ನೀವು ಹೇಗೆ ಎಷ್ಟು ತಿಳಿತೀರಿ ಇವರ ಸಂಭಾಷಣೆಯಿಂದ ಅಷ್ಟನ್ನು ನಾವು ತಿಳಿತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಶಾನ್ಭೋಗ್ ಅವರಿಗೆ ಪ್ರೀತಿಯ ಸ್ವಾಗತ ಸರ್. ಸ್ವಾಗತ ಸರ್. ಅಮ್ಮ ಸ್ವಾಗತ ಅಮ್ಮ. ಅದೇ ರೀತಿ ಮೈಯರಿಗೂ ಪ್ರೀತಿಯ ಸ್ವಾಗತ ಸರ್. ಸ್ವಾಗತ. ಹಾಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಮೈಯರು ತಮ್ಮ ಮಾತಿನೊಂದಿಗೆ. ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಹಾಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾವು ಯಕ್ಷಗಾನ ಭಾಗವತ ರಾಘವೇಂದ್ರ ಮಯ್ಯ. ಕಾಳಿಂಗನವರ ನೆನಪು ಈ ಕಾರ್ಯಕ್ರಮದಲ್ಲಿ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವು ಕಿರಿಮಂಜೇಶ್ವರದ ಸದಾಶಿವ ಶಾನುಭೋಗರ ಮನೆ, ಬಾಲಕೃಷ್ಣ ಶಾನುಭೋಗರ ಮನೆಗೆ ಬಂದಿದ್ದೇವೆ. ಅವರಿಬ್ಬರು ಸೋದರರು. ಸದಾಶಿವ ಶಾನುಭೋಗರು ಅಣ್ಣ, ಬಾಲಕೃಷ್ಣ ಶಾನುಭೋಗರು ತಮ್ಮ. ನಾವೆಲ್ಲ ಯಕ್ಷಗಾನದ ಗೀಳು ಹತ್ತಿದ್ದು ಇಲ್ಲಿಂದಲೇ, ನನಗೆ ಹತ್ತಿದ್ದು ಇಲ್ಲಿಂದಲೇ ಅಂತ ಹೇಳಲಿಕ್ಕೆ ಸಂತೋಷ ಉಂಟು. ಇಲ್ಲಿ ಸಾಲಿಗ್ರಾಮ ಮೇಳದ ಆಟ ಆಗ್ತಾ ಇತ್ತು. ಸಾಲಿಗ್ರಾಮ ಮೇಳದ ಕಲಾವಿದರು ಇರ್ಬೋದು ಅಥವಾ ಯಕ್ಷಗಾನದ ಪ್ರಸಂಗ ಇರ್ಬೋದು, ಇಲ್ಲಿಂದ ಲಾಂಚ್ ಆಗ್ತಾ ಇತ್ತು ಹೊಸ ಪ್ರಸಂಗಗಳೆಲ್ಲ. ಯಾಕೆಂದ್ರೆ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರ ಮನೆ ಇಲ್ಲಿಂದ ಒಂದು ಫರ್ಲಾಂಗ್ ಆಚೆ ನಾಗೂರು ಅವ್ರ ಮನೆ ಇದ್ದಿತ್ತು. ಈಗಿನ ಬೆಂಗಳೂರಿನ MLA ಅವರು ಭರತ್ ಕುಮಾರ್ ಶೆಟ್ಟಿ ಅವರ ಅಪ್ಪ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ, ಧರ್ಮ ಸಂಕ್ರಾಂತಿ ಹಾಗೆ ರಂಗನಾಯಕಿ ಕೆಲವು ಪ್ರಸಂಗಗಳ ದಿನೋತ್ಸವದ ಸರದಾರರು ಡಾಕ್ಟ್ರು. ಅವ್ರ ಮನೆ ಇಲ್ಲೇ ಒಂದು ಫರ್ಲಾಂಗ್ ಆಚಿದ್ದಿತ್ತು. ಸಾಲಿಗ್ರಾಮ ಮೇಳಕ್ಕೆ ನೇರವಾದ ಸಂಪರ್ಕ ಈ ಮನೆ ಮತ್ತೆ ಡಾಕ್ಟ್ರು ಮನೆ ಇದ್ದಿತ್ತು. ಕಾಳಿಂಗನವರಿಗೂ ಅತಿ ಸಂಪರ್ಕದ ಸೇತುವೆ ಆಗಿದ್ದಿತ್ತು ಈ ಮನೆ. ಆವಾಗ ಸಾಲಿಗ್ರಾಮ ಮೇಳದ ಹೊಸ ಪ್ರಸಂಗಗಳ ಮಾತುಕತೆ, ಹಾಗೆ ಡಾಕ್ಟ್ರು ಮತ್ತೆ ನೌಡ್ರ ಮಾತುಕತೆ, ಹಾಗೆ ಈ ಮನೆಗೂ ಸ್ವಲ್ಪ ಸಂಬಂಧ ಇದ್ದಿತ್ತು. ಇಲ್ಲಿ ಮಾತುಕತೆ ಆಗ್ತಾ ಇತ್ತು. ಹಾಗೆ ಇವತ್ತು ನಾವು ಬಾಲಕೃಷ್ಣ ಯಂತ್ರ ಬರ್ತೇವೆ ಅಂತ ಕೇಳಿದವಾಗ ಬನ್ನಿ ಅಂತ ಪ್ರೀತಿಯಿಂದ ದಂಪತಿಗಳು ನಮ್ಮನ್ನು ಸ್ವಾಗತಿಸಿದ್ರು. ನಿಮಗೆಲ್ಲ ನಮಸ್ಕಾರ. ನಮಸ್ಕಾರ. ಏನಿಲ್ಲ, ಕಾಳಿಂಗನವರ ನೆನಪು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು ನಾವು. ಅದರಲ್ಲಿ ನಾನು ಕಂಡಂತೆ, ನಾನು ಚಿಕ್ಕಲ್ಲಿಂದ ನಾನು ಇಲ್ಲೇ ಇದ್ದವ. ಯಕ್ಷಗಾನದ ಗೀಳು ಹಿಡಿದ್ದು ನಿಮ್ಮ ಮನೆಯಿಂದಲೇ. ಹೇಗೆ ಹೇಳಿದ್ರೆ ಯಕ್ಷಗಾನದ ಬರ್ತಾ ಇದ್ದದ್ದು ಇಲ್ಲಿ ಈ ಕಡೆಗೆ. ಇಲ್ಲಿ ಮಾಣಗಟ್ಟೆ ಮತ್ತು ಸಾಲಿಗ್ರಾಮ ಮೇಳದ ಟ್ರಯಲ್ಗಳೆಲ್ಲ ನಮ್ಮಲ್ಲಿ ನಡೀತಾ ಇತ್ತು ಇಲ್ಲಿ. ಅದಕ್ಕೋಸ್ಕರ ನೀವು ತುಂಬಾ ಯಕ್ಷಗಾನದಲ್ಲಿ ವೇಷವೂ ಮಾಡಿದ್ದೀರಿ ಹವ್ಯಾಸಿಯಾಗಿ. ನಾನು ನೋಡಿದ್ದೇನೆ ತುಂಬಾ ವೇಷಗಳನ್ನ, ಶೋರ್ಪನಕ್ಕೆ ಕೆಲವೆಲ್ಲ ಮಾಡಿದ್ದೀರಿ ನೀವು, ನಾನು ನೋಡಿದ್ದೇನೆ. ಹಾಗೂ ಕಾಳಿಂಗನವರ ಪ್ರಸಂಗದಲ್ಲೂ ವೇಷ ಮಾಡಿದ್ದೀರಿ. ಇಲ್ಲಿ ನಾಗೂರ ಆಟದಲ್ಲೆಲ್ಲ ನಿಮ್ಮ ಅಣ್ಣನ ಅಂಡ್ರಾಯರ್ ವೇಷವು, ನಾವು ಸಾಯಿಬಾ ಇದೆಲ್ಲ ನೋಡಿದ ನೆನಪು ನನಗೆ, ಹಳೆಯ ನೆನಪು. ನಮ್ಗಂದ್ರೆ ಗೀಳು ಹತ್ತದ್ದೇ ಇಲ್ಲಿಂದ. ಅದ ಕಾರಣ ನಿಮ್ಗೂ ನಾವು ಈ ನೌಡ್ರನ್ನ ನೀವು ಯಾವಾಗ ಕಂಡ್ರಿ, ನಿಮ್ಮ ಅವರ ಸಾಂಗತ್ಯಗಳು ಹೇಗಿದ್ದಿತ್ತು, ಅಥವಾ ನೀವು ಎಲ್ಲಿ ಕಂಡ್ರಿ, ಎಲ್ಲಿಂದ ಶುರುವಾಯಿತು ನಿಮ್ಗೆ ಕಾಳಿಂಗನವರ ಅಭಿಮಾನ ಅಂತ ಹೇಳ್ಬೋದಾ? ಸರಿ, ನಾನು ಸಾಲಿಗ್ರಾಮ ಮೇಳದ ಕಟ್ಟ ಅಭಿಮಾನಿ. ಸಾಮಾನ್ಯ ಸೋಮನಾಥ ಹೆಗಡೆ ಅವರ ಮತ್ತು ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ಅವರ ಸ್ನೇಹ. ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರ ಇಲ್ಲಿ ಪ್ರಸಂಗ ಬರೆಯುವ ಪ್ರಾರಂಭದಿಂದ ಸಾಮಾನ್ಯ 4-5 ಪ್ರಸಂಗಗಳು ಇಲ್ಲಿಯೇ
ಅದರ ಸ್ಕ್ರಿಪ್ಟ್ ತಯಾರಾಗ್ತಾ ಇತ್ತು. ಹೌದು, ಆ ಸ್ಕ್ರಿಪ್ಟ್ ಎಲ್ಲ ನಾನೇ ಬರವಣಿಗೆ ಮಾಡ್ತಿದ್ದೆ. ಹೌದು, ಅದಕ್ಕೆ ಡಾಕ್ಟರ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ನಾವಿಗೆ ಬಂದಿದ್ದೆ ಅದಕ್ಕೋಸ್ಕರ. ಡಾಕ್ಟರ್ ಎಲ್ಲ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಶೀಟ್ಗಳೆಲ್ಲ ಪ್ರಸಂಗದೆಲ್ಲ ಬರೀತಿದ್ರು. ಹೌದು, ನಾ ಬಿಡುವಿನ ಹೊತ್ತಿನಲ್ಲಿ ನನಗೆ ಬರ್ಲಿಕ್ಕೆ ಹೇಳ್ತಾ ಇದ್ರು. ನಾನು ಅದನ್ನ ಪುಸ್ತಕದಲ್ಲಿ ಒಂದು ಸ್ಕ್ರಿಪ್ಟ್ ತಯಾರು ಮಾಡ್ತಿದ್ದೆ. ಡಾಕ್ಟರ್ ವೈ ಚಂದ್ರಶೇಖರ್ ಇಲ್ಲೇ ಒಂದು ಫರ್ಲಾಂಗ್ ಅವ್ರ ಮನೆ ನಾಗೂರ್ನಲ್ಲಿ ಆಸ್ಪತ್ರೆಯಲ್ಲಿ ಅವರು ಮೆಡಿಕಲ್ ಆಫೀಸರ್ ಆಗಿದ್ರು. ಆಗ ಅವರಿಗೂ ಯಕ್ಷಗಾನ ಭಯಂಕರ ಹವ್ಯಾಸ. ಅದೇ ರೀತಿ ನಮ್ಮನ್ನು ಅದನ್ನ ಎಳ್ಕೊಂಡ್ಬಿಟ್ರು ಅವರು. ಅದೇ ರೀತಿ ಅಲ್ಲಿ ಸಾಕಷ್ಟು ಕಲಾವಿದರು ಬರ್ತಿದ್ರು ಅಲ್ಲಿ. ಈಗ ಮುಖ್ಯವಾಗಿ ಹೇಳಿದ್ರೆ ಮರವಂತೆ ವಿಶ್ವೇಶ್ವರರಾವ್ ಭರತರು, ಮರವಂತೆ ನರಸಿಂಹದಾಸರು ಭಾಗವತರು, ಮರವಂತೆ ಶ್ರೀನಿದಾಸರು, ಲೆಕ್ಕಟ್ಯಾನ ಮಾಸ್ಟರ್ ಸ್ಥಳೀಯರೇ, ಅನರ್ಗ ಕೋಶ ಅವರು ಬರ್ತಿದ್ರು. ಸಂಜೆ ಎಲ್ಲ ನಮ್ದೊಂದು ಇದಾಗ್ತಿತ್ತು. ಸಾಮಾನ್ಯ ತೆಂಕುತಟ್ಟಿನ ಕೆಲವರು, ಸಾಮಾನ್ಯ ಕುರಿಯ ಗಣಪಣ್ಣ ಅಂತ ಹೇಳೋದು ನಾವು. ಅವರ ಪೂರ್ವಾಶ್ರಮದಲ್ಲವರು ಭಾಗವತರಲ್ಲ, ಇಲ್ಲೇ ಮರವಂತೆಯವರಿಗೆ ಸಂಬಂಧ ಇತ್ತು ಅವರೊತ್ತರಿಗೆ. ಹಾಗೆ ಇಲ್ಲಿ ಬಂದು ಡಾಕ್ಟರ್ ಹತ್ರ ಬಂದು ನಾವು ತುಂಬಾ ತಮಾಷೆಯಾಗಿ ಎಲ್ಲ ಇದ್ ಮಾಡ್ತಾ ಇತ್ತು. ಹಾಗೆ ಡಾಕ್ಟರ್ ಪ್ರಸಂಗ ಬರ್ಲಿ ಶುರು ಆದ್ರು. ಪ್ರಸಂಗ ಬರೆದು ಮಳೆಗಾಲದಲ್ಲಿ ಪ್ರಸಂಗ ಬರೆಯೋದು ಸಾಮಾನ್ಯ. ಸೆಪ್ಟೆಂಬರ್ ಅಲ್ಲಿ ಒಂದು ಟ್ರಯಲ್ ಮಾಡ್ತಿದ್ದೆ ಯಕ್ಷಗಾನದಲ್ಲಿ. ಟ್ರಯಲ್ ಅಂತ ಶುರು ಆದದ್ದೇ ಬಹುಶಃ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ. ಖಂಡಿತ ಪ್ರಥಮ ಟ್ರಯಲ್ ಅನ್ನ ಇಲ್ಲಿ ಹತ್ರ ನಮ್ದೇ ಗ್ರಾಮ ಮೂಡುಮಠ ಅಲ್ಲಿ ಒಳ್ಳೂರು ಗೋಪಾಲಕೃಷ್ಣ ದೇವಸ್ಥಾನ ಉಂಟು. ಅಲ್ಲಿ ಗೋಪಾಲ್ ಉಡುಪ ಅಂತ ಹೇಳಿ ಒಬ್ರು ಒಳ್ಳೆ ಯಕ್ಷಾಭಿಮಾನ ಇದ್ರು. ಅವ್ರ ಮನೆಯಲ್ಲೇ ನಮ್ದು ಕ್ಯಾಂಪ್. ಬೆಳಿಗ್ಗೆಯಿಂದ ಶುರುವಾದ್ರೆ ಮಾರನೆಸ ಬೆಳಿಗ್ಗೆವರೆಗೂ ಟ್ರಯಲ್. ಅದರಲ್ಲಿ ಆಗ ವಿಶೇಷವಾಗಿ ಕಲಾವಿದರಲ್ಲಿ ನಾನು ಶಿರ್ಯಾರ ಮಂಜು ನಾಯ್ಕರಿದ್ರು, ಅರಾಟೆ ಅವರಿದ್ರು, ಮತ್ತೆ ಜಲವಳ್ಳಿ ಅವರು ಬರ್ಲಿಲ್ಲ ಆವತ್ತಿ, ಫಸ್ಟಿಗೆ ಬರ್ಲಿಲ್ಲ, ನಂತರ ಬಂದ್ರು. ಅಂದ್ರೆ ಶಿರ್ಯಾರ ಮಂಜು ನಾಯ್ಕರು, ಅರಾಟೆ ಅವರು ಮುಖ್ಯ ಕಲಾವಿದರಾಗಿದ್ರು. ನನ್ಗೆ ಖುಷಿಯೇ ಆದದ್ದು ಹೊಸ ಪ್ರಸಂಗಗಳನ್ನ ಅಭ್ಯಾಸ ಮಾಡೋದನ್ನ ನಾನು ನೋಡಿದ್ದು ಶಿರ್ಯಾರ ಮಂಜುನಾಯ್ಕರು. ಅವ್ರು ನಮ್ಮ ಬಿಡುವಿನ ಪುಸ್ತಕದಲ್ಲಿ ಪುಸ್ತಕ ತಗೊಂಡ್ರೆ ಅವರವಾದ ಪಾತ್ರಗಳನ್ನ ಆ ಪದ್ಯಗಳನ್ನ ಬರ್ಕೊಳ್ತಿದ್ರು. ಯಾವ ಕಲಾವಿದನು ಇಷ್ಟು ಮಾಡಿದವರು ಇಲ್ಲ, ಹೋಮ್ವರ್ಕ್ ಮಾಡಿದವರು ಇಲ್ಲ, ಪದ್ಯ ಎತ್ತಲಿಕ್ಕೆ. ಮತ್ತೆ ಅವಾಗ ಆ ಕಥೆಯನ್ನ ಒಂದು ಚಿತ್ರಣ ಕೊಡ್ಲಿಕ್ಕೆ ಅವರು ಕನ್ಕ್ಲೂಷನ್ ಕೊಡುದಿದ್ರೆ ಯಾವ ಹೊಸ ಪ್ರಸಂಗದಲ್ಲಿ ಶಿರ್ಯಾರ ಮಂಜುನಾಯ್ಕರೇ. ಅದರ ಮಟ್ಟಿಗೆ ಎರಡು ಮಾತಿಲ್ಲ. ಹಾಗೆ ಅವರೊಂದು ಇದ್ ಮಾಡ್ತಿದ್ರು. ಹಾಗೆ ನಂತರ ನಮ್ಮ ಕಿರಿಮೇಶ್ವರ ಶಾಲೆಯಲ್ಲಿ ಶುರು ಒಂದೊಂದು ಒಂದೊಂದು ಪ್ರಸಂಗ ಕೊಡೋದು. ಒಂದೊಂದು ಪ್ರಸಂಗ ಟ್ರಯಲ್ ಇಲ್ಲಿ ಆಗ್ತಿತ್ತು. ಇಲ್ಲಿ ಅಡಿಗೆ ಊಟ ಎಲ್ಲ ಇಲ್ಲಿ ಆಗ್ತಿತ್ತು. ಹಾಗಂದ್ರೆ ಹಿಮ್ಮೇಳ ಎಲ್ಲ ಇರ್ತದೆ, ಇಡೀ ಮೇಳ ಇರ್ತಿತ್ತು. ಹಿಮ್ಮೇಳದವರು ಏನಂದ್ರೆ ಪದ್ಯಗಳನ್ನ ಹೇಳ್ತಿದ್ರು ಈ ಕಥೆಯನ್ನ ಹೋಗ್ಲಿಕ್ಕೆ. ಕೆಲವು ಯಾವ್ದು ಹೊಸ ಪ್ರಯೋಗಗಳು ಮಾಡ್ತಿದ್ರು. ಈಗ ಬೇಲೆಗಳು ಮಾಡ್ತಿದ್ರೆ, ಡ್ಯಾನ್ಸ್ಗಳು ಮಾಡಿದ್ರು, ಅದು ಮಾತ್ರ ಅಲ್ಲಿ ಮಾಡ್ತಿದ್ರು. ಮತ್ತೆ ಉಳಿದದ್ದನ್ನೆಲ್ಲ ಹೀಗೆ ಕತೆ ಪ್ರಸಂಗ ಪದ್ಯ ಹೇಳೋದು ಹೀಗೆ ಪ್ರವೇಶಗಳು ಹೀಗೆ ಹೇಳ್ತಿತ್ತು. ಮತ್ತು ಒಂದು ವಿಶೇಷ ಅಂದ್ರೆ ಯಕ್ಷಗಾನದಲ್ಲಿ ಸ್ಕ್ರೀನ್ ಲಿಸ್ಟ್ ಮಾಡಿದ್ದು ಸಾಲಿಗ್ರಾಮ ಮೇಳದಲ್ಲಿ ಅದು ನಾಗೂರಿನಲ್ಲೇ ಪ್ರಥಮ. ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರು. ನಾನು ಸ್ಕ್ರೀನ್ ಲಿಸ್ಟ್ ಮಾಡ್ತಿದ್ದೆ. ನಾನು ರಂಗಭೂಮಿಯಲ್ಲೇ ಸ್ವಲ್ಪ ಕಲಾವಿದನಾಗಿ ಸ್ವಲ್ಪ ಕೆಲಸ ಮಾಡಿದ್ದೆ. ಆಗ ನನಗೆ ಅದರ ಸೀನ್ಸ್ ಲಿಸ್ಟ್ ಅಂದ್ರೆ ಏನು ಗೊತ್ತು. ಅದ್ರ ಪ್ರಕಾರ ಯಾವ ಪ್ರವೇಶಕ್ಕೆ ಯಾರು ಬರ್ಬೇಕು, ಯಾವ ವೇಷಗಳು ಬರ್ಬೇಕು, ಅದನ್ನ ಸೀನ್ ಲಿಸ್ಟ್ ಅದನ್ನ ಮಾಡಿ ನಾ ಅದನ್ನ ಬಿಡ್ತಿದ್ದೆ ಅವರಿಗೆ ಈ ಟ್ರಯಲ್ ಅಲ್ಲಿ. ಒಂದೆರಡು ಆಟದಲ್ಲೂ ಬರಲಿಕ್ಕೆ ಬೇಕು. ಮತ್ತೆ ಸ್ಕ್ರೀನ್ ಲಿಸ್ಟ್ ಮಾಡಿ ಆ ಸನ್ನಿವೇಶಕ್ಕೆ ಪಾತ್ರಗಳು ಹೋಗ್ಬೇಕು ಸ್ಟೇಜಿಗೆ. ಹಾಗೆ ಇದ್ ಮಾಡ್ತಾ ಇದ್ರು. ಅದೇ ರೀತಿ ಬೆಳೆದು ಬಂತು. ನಂತರ ಸಾಲಿಗ್ರಾಮ ಮೇಳದ ಕಟ್ಟಾಭಿಮಾನಿ ಆಯ್ತು ನಾನು. ಹಾಗೆ ಎಲ್ಲ ಡಾಕ್ಟರ್ ಒಟ್ಟಿಗೆ ಅಥವಾ ಸೋಮನಾಥ ಹೆಗಡೆಯವ್ರ ನಿಕಟ ಸಂಪರ್ಕ ಆಯ್ತು. ಎಲ್ಲರಿಗಂದ್ರೆ ಸೋಮನಾಥ ಹೆಗಡೆಯವರಿಗೆ ನಾನು ಆಗ ದೂರವಾಣಿಯಲ್ಲಿ ಇರ್ಲಿಲ್ಲ, ಕಾಗದ ಬರೆದ ನ್ಯೂನ್ಯತೆಗಳನ್ನು ಹೇಳ್ತಿದ್ದೆ. ಸಣ್ಣ ಪ್ರಾಯದಲ್ಲಿ ತಗೊಳ್ತಿದ್ರು ಅವರು, ಆಗಿನ ಕಾಲ ತಗೊಳ್ತಿದ್ರು. ನಿಮ್ಮ ಸೌಂಡ್ ಸಿಸ್ಟಮ್ ಒಳ್ಳೇದಿಲ್ಲ, ಈ ಸೌಂಡ್ ಸಿಸ್ಟಮ್ ಒಳ್ಳೆ ಆಗ್ಬೇಕು. ಹಾಗೆ ನಮ್ಗೆ ಮೇಳ ಅಂದ್ರೆ ಅದು ಶಾಲಿಗ್ರಾಮ ಮೇಳ ಅಂದ್ರೆ ನಮ್ಮ ಮೇಳವೇ ಹಾಗೆ ಅಂತೂ. ಅದಕ್ಕೋಸ್ಕರ ಅಭಿಮಾನಿ ಕ್ಷೇತ್ರ ಅಂತ ನಾಗೂರಿಗೆ ಹೆಸರಾಗಿ, ನಾಗೂರು ಕಿರಿಮಂಜೇಶ್ವರಕ್ಕೆ. ಹಾಗೆ ಎಲ್ಲ ಸಾಗ್ತಾ ಬಂತು. ಹಾಗೆ ನಂತರ ಹೀಗೆ ಸಾಲಿಗ್ರಾಮ ಮೇಳ ಮತ್ತೆ ಅಮೃತೇಶ್ವರಿ ಮೇಳ, ಆಗ ಪೈಪೋಟಿಯ ಮೇಳಗಳು. ಅಲ್ಲಿ ಯಜಮಾನ ಶ್ರೀಧರ್ ಅಂದ್ರೆ ಇದು ಮಾಡ್ತಿದ್ರು. ಇಲ್ಲಿ ಸೋಮನಾಥ ಹೆಗಡೆಯವರು, ಅಲ್ಲಿ ಚಿಟ್ಟಾಣಿ ಅವರು, ಉತ್ತರ ಕನ್ನಡದ ಕಲಾವಿದರಲ್ಲ, ಅಲ್ಲಿ ವೈಕುಂಠ ನಾಯಕರು, ಎಂ ಎ ನಾಯಕರು, ಅದರಲ್ಲಿ ಉಪ್ಪೂರು ಮುಖ್ಯವಾಗಿ. ಈಚೆ ಕಾಳಿಂಗನವರು ಬರ್ಲಿಲ್ಲ ಆಗ. ಮರವಂತೆ ನರಸಿಂಹದಾಸರು, ಮರಿಯಪ್ಪಾಚಾರ್ರು, ನಂತರ ಕಡತೋಕ ಕೃಷ್ಣ ಭಾಗವತರು, ಮಂಜುನಾಥ್ ಭಾಗವತರು ಬಂದ್ರು. ಮಂಜುನಾಥ್ ಭಾಗವತರು ಬಂದು ಅರ್ಧದಲ್ಲಿ ಅವರನ್ನ ಬೇರೆ ಒಂದು ಇದಕ್ಕೋಸ್ಕರ ಅವ್ರು ಮೊದ್ಲಿನ ಮೇಳದವರು ಅವರನ್ನ ಬಿಡ್ಲಿಲ್ಲ. ಹಾಗಾಗಿ ಸ್ವಲ್ಪ ಏನಲ್ಲ ಒಂಥರ ಆಯ್ತು ಅದು. ಅಂದ್ರೆ ಅದ್ರ ಬದಲಿಗೆ ಕೃಷ್ಣ ಭಾಗವತರು ಕಡೆ ಮರವಂತೆ ನರಸಿಂಹದಾಸರು, ಅವ್ರ ಕಡೆಗೆ ಶ್ರೀನಿದಾಸರು, ಮರವಂತೆ ಶ್ರೀನಿದಾಸರು, ಇವರೆಲ್ಲ ಆದ ನಂತರ ಕಡೆಗೆ ಅದೇ ಸಮಯಕ್ಕೆ ಸರಿಯಾಗಿ
ನಾಗೂರಲ್ಲೇ ಆಟ. ನಾವು ಎಲ್ಲರಿಗೆ ಅಭಿಮಾನಿ ಅಂತ ಹೇಳಿದ್ರೆ ಅಮೃತಶ್ರೀ ಮೇಳದ ಆಟಕ್ಕೆ ಹೋಗುದಿಲ್ಲ. ಹೌದಪ್ಪ, ಆದ್ರೂ ಚಟ ಇತ್ತಲ್ಲ, ಆಗ ಒಂದು ಸ್ವರ ಭಾರಿ ಭಾರಿ ಮಾಧುರ್ಯ ಸ್ವರ ಅಮೃತೇಶ್ವರ ಮೇಳದಲ್ಲಿ ಕಾಳಿಂಗನವರು ಇದ್ರು. ಆಗ ಆ ಸ್ವರ ಅಂದ್ರೆ ಇನ್ನು ರಿಜಿಸ್ಟರ್ಡ್. ಇವರೊಂದು ಬಂದ್ರೆ ಒಳ್ಳೆ ಆಗ್ತಿತ್ತು ಅಂತ ಒಂದು ನಮ್ಮ ಮನಸ್ಸಿಗಿತ್ತು. ಕಡೆಗೆ ಏನಾದ್ರು ಆಗಿ ಸಾಲಿಗ್ರಾಮ ಮೇಳಕ್ಕೆ ನಾವು ಬಂದ್ರು. ನಿಮ್ಮ ಅಪೇಕ್ಷೆ ಇದ್ದಿರ್ಬೋದು, ನಿಮ್ಮ ಸೋಮನಾಥ್ ಹೆಗಡೆಯವರಿಗೆ. ಹೌದು, ಸೋಮನಾಥ್ ಹೆಗಡೆ ನಮ್ಮ ಊರಿನಲ್ಲಿ ಒಂದಿಷ್ಟು ಜನ ಅಭಿಮಾನಿಗಳಿದ್ರು. ಅವ್ರಿಗೆ ನಾವು ತಲೆ ತಿನ್ನು ಮನೆ ಬರ್ತಿದ್ರು ಎಲ್ಲ. ಆಗ ಹೆಚ್ಚು ಡಾಕ್ಟರ್ ಹೆಚ್ಚು ನಮ್ಗೆ ಒಟ್ಟಾಗ್ತಿತ್ತು. ಆಗ ಡಾಕ್ಟರ್ ಹೋಗ್ತಿದ್ರು, ಅಲ್ಲಿ ಬರ್ತಿದ್ರು, ನಾವು ಅಲ್ಲಿ ಹೋಗ್ತಿತ್ತು ಎಲ್ಲ. ಒಟ್ಟಾರೆ ಒಂದು ಕಾಲಿಗೆ ಆರ್ಡರ್ನ ಎಳಿಲಿಕ್ಕೆ ಒಂದು ಇದಾಯ್ತು. ಅದ್ರ ಮಧ್ಯೆ ಪೆರಡೂರು ಮೇಳದಲ್ಲಿ ಭಗವತ್